ಪ್ರಿಯರೇ, ನಾನು ನಿಮಗೆ ಮೋಡಗಳ ಬಗ್ಗೆ ಕೇಳಿದರೆ ನೀವು ಬಿರುಗಾಳಿಯ ಮುನ್ಸೂಚನೆಯನ್ನು ಸುಲಭವಾಗಿ ಹೇಳಬಲ್ಲಿರಿ. ಆಕಾಶದ ಚಲನವಲನಗಳನ್ನು ನೋಡಿಕೊಂಡು ನಿಮ್ಮ ಪ್ರಯಾಣ, ನಿಮ್ಮ ಕೆಲಸಗಳನ್ನು ಯೋಜಿಸಲು ನೀವು ಬಲ್ಲವರು. ಆದರೆ ಒಂದು ಪ್ರಶ್ನೆ, ನೀವು ಹವಾಮಾನವನ್ನು ಓದಲು ಇಷ್ಟು ಜಾಣರಾಗಿದ್ದರೆ ದೇವರ ಆತ್ಮಿಕ ಸೂಚನೆಗಳನ್ನು, ಈ ಕಾಲದ ತುರ್ತು ಸಂಕೇತಗಳನ್ನು ಗುರುತಿಸಲು ಏಕೆ ಅಸಮರ್ಥರಾಗಿದ್ದೀರಿ ಎಂದು ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಪ್ರಶ್ನೆಯನ್ನು ನೀಡುತ್ತಿದ್ದಾರೆ. ಯೇಸು ಜನರತ್ತ ನೋಡಿ ಹೇಳುತ್ತಾರೆ, ಕಪಟಿಗಳೇ, ನೀವು ಭೂಮಿ ಮತ್ತು ಆಕಾಶವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ, ಆದರೆ ಈ ಕಾಲವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಏಕೆ ತಿಳಿದಿಲ್ಲ ಎಂದು. ಅವರು ಆ ಜನರ ಕೃಷಿ ಜ್ಞಾನವನ್ನು ಅಲ್ಲ, ಅವರ ತಪ್ಪಾದ ಆದ್ಯತೆಯನ್ನು ಅವರು ಟೀಕಿಸುತ್ತಿದ್ದರು. ಪ್ರಿಯರೇ, ಉದಾಹರಣೆಗೆ ತೆಗೆದುಕೊಳ್ಳಿ, ನಿಮ್ಮ ಮೇಲೆ ಒಂದು ದೊಡ್ಡ ಕೇಸ್ ನ್ಯಾಯಾಲಯಕ್ಕೆ ಬರಲಿದೆ ಎಂದು. ಆದರೆ ನೀವು ವಕೀಲರನ್ನು ಹುಡುಕಿ ಅದರ ಕುರಿತು ಚಿಂತಿಸುವುದರ ಬದಲಾಗಿ ನೀವು ಇನ್ನಿತರ ಯೋಚನೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದರೆ, ನಾವು ಯಾವ ಸಾಮಗ್ರಿಗಳನ್ನು ಮನೆಗೆ ಖರೀದಿಸಬೇಕು, ಏನು ಅಡುಗೆ ಇವತ್ತು ಮಾಡಬೇಕು, ಇದೇ ಯೇಸು ಹೇಳಲು ಬಯಸಿದಂತಹ ಅರ್ಥ. ನಾವು ಹಲವಾರು ಬಾರಿ ನಮ್ಮ ಮುಂದಿನ ಕೆಲಸ, ನಾವು ಹೇಗೆ ಹಣ ಗಳಿಸಬೇಕು, ಇನ್ನಿತರ ಚಿಂತೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಆದರೆ ದೇವರ ಮುಂದೆ ನಡೆಯಲಿರುವ ಆ ಶಾಶ್ವತ ತೀರ್ಪನ್ನು ನಾವು ಕಡೆಗಾಣಿಸುತ್ತಿದ್ದೇವೆ. ಪ್ರಭು ಯೇಸು ಎಚ್ಚರಿಸುತ್ತಿದ್ದಾರೆ, ನೀನು ನ್ಯಾಯಾಲಯಕ್ಕೆ ಹೋಗುವ ಮೊದಲು ವಿರೋಧಿಯೊಂದಿಗೆ ಸಮಾಧಾನ ಮಾಡಿಕೊಳ್ಳು. ಇದು ಕೇವಲ ಸಲಹೆ ಅಲ್ಲ, ಈಗಲೇ ಕ್ರಮ ಕೈಗೊಳ್ಳಬೇಕೆಂಬ ಎಚ್ಚರಿಕೆ. ಒಮ್ಮೆ ನಾವು ಆ ನ್ಯಾಯಾಧೀಶನ ಮುಂದೆ ಹೋದರೆ ಕೊನೆಯ ಕಾಸು ಪಾವತಿಸುವವರೆಗೂ ಹೊರಬರಲಾರೆವು. ಹೀಗಾಗಿ ಈ ಸಮಯವೇ ದೇವರೊಂದಿಗೆ ನಿತ್ಯ ಜೀವವನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ಅತ್ಯಮೂಲ್ಯ ಅವಕಾಶ. ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನ ಹೊಂದಿ ಮೋಡಗಳನ್ನು ನೋಡುತ್ತಾ ಆ ಒಂದು ನ್ಯಾಯಾಧೀಶೆಯನ್ನು ನಾವು ಮರೆತು ಬಿಡಬಾರದು. ಆದ್ದರಿಂದ ಹಿಂದೆ ನಾವು ಪಶ್ಚಾತ್ತಾಪಪಟ್ಟು ಆ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು, ಆ ಕ್ರಿಸ್ತನ ಕ್ಷಮೆಯನ್ನು ನಾವು ಪಡೆದುಕೊಳ್ಳಬೇಕು, ಹಾಗೂ ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು. ಪ್ರಿಯರೇ, ಈ ಒಂದು ಸಂದೇಶ ನಿಮ್ಮನ್ನು ಮುಟ್ಟಿದರೆ ಇದನ್ನು ಇತರರಿಗೂ ಸಹ ನೀವು ಹರಡುವುದರ ಮೂಲಕ ದೇವರ ವಾಕ್ಯವನ್ನು ನೀವು ಇತರರಿಗೂ ಸಹ ಮುಟ್ಟುವಂತೆ ಮಾಡಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.